ಸೊ ತುಂಬಕೊಂಡ್ ಬಂದವ್ರು ಈಗ. ಹೌದು ಸರ್. ಗುಡ್ ಮಾರ್ನಿಂಗ್. ಐ ಆಮ್ ಫೈನ್. ಹೌ ಆರ್ ಯು? ಫೈನ್. ಶೇಕ್ ಹ್ಯಾಂಡ್. ಥ್ಯಾಂಕ್ ಯು ಸರ್. ಕಲರ್ ವೈಸ್ ಸಪರೇಟ್ ಮಾಡ್ತೀವಿ. ಕಮ್ಮಿ ಅಂದ್ರೂ ಕೂಡ 20-25 ಕ್ಯಾಟಗರಿ ಮಾಡ್ತೀವಿ. ಅದನ್ನ ಹರಿಯಾಣಗೆ ಕಳಿಸ್ತೀವಿ. ಅದರಲ್ಲಿ ದಾರವನ್ನ ಉತ್ಪತ್ತಿ ಮಾಡ್ತಾರೆ ಮತ್ತೆ ದಾರ ತೆಗಿತಾರೆ. ಸರ್ ಇದು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ಕೊಂಡ್ ಬರಕ್ಕೆ ಕೇರ್ಪುರಂ ಗಾಡಿಗೆ 25,000-30,000 ಗಂಟೆ ದುಡಿತೀವಿ ನಾವು. ಇಲ್ಲ 12 ಗಂಟೆ ಆದ್ರೂ ಮನೆಗೆ ಹೋಗ್ತೀವಿ. ಹಬ್ಬ ಭಯಂಕರ ಕಷ್ಟ ಆಯ್ತು ಕೆಲಸ. ಬರೀ ನಮ್ಮ ಮನೆ ಮಾತ್ರ ಕ್ಲೀನ್ ಆಗಿ ಇಕ್ಕೋಬಾರ್ದು. ನಾವು ವಾಸ ಮಾಡ್ತಿರೋಂಥ ದೇಶ ಕ್ಲೀನ್ ಆಗಿರ್ಬೇಕು. ಪ್ರತಿ ಒಬ್ರಲ್ಲೂ ಅದು ಹುಟ್ಟಬೇಕು. ಏನಾಗಲಿ ಮುಂದೆ ಸಾಗುನಿ. ಈ ಸ್ಕೂಲ್ ಮಾಡಿದಿರಲ್ಲ, ಇದೇನು ಗೌರ್ಮೆಂಟ್ ರೆಕಗ್ನೈಸ್ಡ್? ಸ್ಕೂಲ್ ಅಂತಂದ್ರೆ ಕ್ಲಾಸ್ ವೈಸ್ ಇಲ್ಲ ಸರ್. ಸ್ಕೂಲ್ಗೆ ಹೋಗ್ದಿರ ಮಕ್ಳು ಕಸದಲ್ಲಿ ಕೈ ಇಕ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಅಪ್ಪ ಅಮ್ಮ ಮಾಡ್ತಿದಾರೆ, ನಾವು ಇದೇ ಕೆಲಸ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದ್ಬಿಡುತ್ತೆ. ಆ ಒಂದು ಮೈಂಡ್ ಸೆಟ್ ನ ತಪ್ಪಿಸ್ಬೇಕು. ನಾವು ಈ ಸ್ಕೂಲ್ ತರ ಅವ್ರಿಗೆ ಒಂದು ಅಭ್ಯಾಸನ ಮಾಡಿಸ್ಬೇಕು. ಅಕ್ಷರಗಳನ್ನ ಕಲೀಲಿ, ಈ ಸ್ಕೂಲ್ಗೆ ನಾವು ಹೋಗ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅವರಲ್ಲಿ ಹುಟ್ಟಬೇಕು ಅಂದ್ಬಿಟ್ಟು ಒಂದು ಅಂಗನವಾಡಿ ತರನೇ ಇದು ನಾವು ಮಾಡ್ತಿರೋದು. ಕ್ಲಾಸ್ ವೈಸು ಆ ತರ ಏನಿಲ್ಲ. ಬಟ್ ಆ ಅಕ್ಷರಗಳು ಕಲಿಸ್ತಾರೆ, ಅವ್ರಿಗೆ ಟೆಸ್ಟ್ ತರ ಮಾಡಿಸ್ತಾರೆ, ಪ್ರಾಜೆಕ್ಟ್ ಮಾಡಿಸ್ತಾರೆ, ಡ್ರಾಯಿಂಗ್ ಮಾಡಿಸ್ತಾರೆ. ಆ ಥರ ಎಲ್ಲ ಮಾಡಿದಾಗ ಅವರೇ ಹೋಗಿ ಅವ್ರ ಪೇರೆಂಟ್ಸ್ನ ಕೇಳ್ತಾರೆ, ನನ್ನನ್ನು ಸ್ಕೂಲ್ ಜಾಯಿನ್ ಮಾಡಿಸು. ಇವಾಗ ಈ ವರ್ಷ 2 ಮಕ್ಕಳು ರೆಡಿ ಇದೆ, ನಾನು ಹಾಸ್ಟೆಲ್ಗೆ ಹೋಗಿ ಓದ್ತೀನಿ ಅಂತ. ಆ ಒಂದು ಮೈಂಡ್ ಸೆಟ್ ಅವರಲ್ಲಿ ಬರಬೇಕು. ವೇಸ್ಟ್ ಅನ್ನೋದು ಅವ್ರ ಮೈಂಡ್ ಸೆಟ್ಟಿಂದ ಹೋಗಬೇಕು. ಅವ್ರ ತಂದೆ ತಾಯಿ ಮಾಡೋ ಕೆಲಸ ಅವರು ಮಾಡಬಾರ್ದು. ಮಾಡಿದ್ರು ಕೂಡ ಎಜುಕೇಟೆಡ್ ಆಗಿ ಅವರು ಬೇರೆ ಲೆವೆಲಲ್ಲಿ ಹೋಗಿ ಮಾಡಬೇಕು ಅನ್ನೋದೇ ಆ ಒಂದು ಉದ್ದೇಶದಿಂದ ಅವ್ರಿಗೆ ಅಕ್ಷರಗಳು ಕಲಿಸೋಕ್ಕೋಸ್ಕರ ಮಾಡಿದ್ದು. ಇದು ಒಂಥರ ಪ್ರಾರಂಭ. ಹೌದು ಸರ್. ಹೌದು ಸರ್. ಇಲ್ಲಾಂದ್ರೆ ತಂದೆ ತಾಯಿ ಹತ್ರ ಹೋಗ್ತಾರೆ, ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಇವರು ವೇಸ್ಟ್ ಅಲ್ಲಿ ಕೈ ಇಕ್ತಾರೆ. ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಅಪ್ಪ ಹೆಂಗ್ ಚೀಲ ಹಾಕ್ತಾರೆ, ಅಮ್ಮ ಹೆಂಗ್ ಚೀಲ ಹಾಕ್ತಾರೆ, ಅದೇ ಒಂದು ಅಭ್ಯಾಸ ಬರುತ್ತೆ. ಆ ಒಂದು ಅಭ್ಯಾಸನ ತಪ್ಪಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವ್ ಈ ತರ ಮಾಡಿದ್ವಿ. ಬೇರೆ ಸಂಘಟನೆ ಬಂದು ನನ್ನನ್ನು ಕೇಳಿದ್ರು, ಈ ತರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನೀವು ಸ್ಕೂಲ್ ಕಳಿಸಿ. ವ್ಯಾನ್ ತಗೊಂಡ್ಬಂದ್ರು, ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಇವ್ರ ಪೇರೆಂಟ್ಸ್ ಎಲ್ಲ ಇದ್ಕೊಂಡು ನಾವು ವ್ಯಾನಲ್ಲೆಲ್ಲ ಯಾರನ್ನ ನಂಬಿ ನಾವು ಮಕ್ಕಳನ್ನ ಕಳಿಸಲ್ಲ ಅಂತ ಹೇಳ್ಬಿಟ್ರು. ಅವಾಗ ಏನ್ ಮಾಡಿದ್ವಿ, ನಾವು ಟ್ಯೂಷನ್ ತರ ನಮ್ಮ ಗೋಡನ್ ಮಕ್ಳಿಗೆ ಮಾತ್ರ, ನಮ್ಮ ಸ್ಟಾಫ್ ಮಕ್ಳಿಗೆ ಮಾತ್ರ ಕಳ್ಸೋಣ ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ನಾನು ಹಂಗೆ ಇವರು ಹೇಳ್ಕೊಡ್ತಾ ಇದ್ರು ಟೈಮ್ ಸಿಕ್ಕಿದಾಗ. ಬಟ್ ಕೇಳ್ತಾ ಇರ್ಲಿಲ್ಲ ಮಕ್ಕಳು, ಕರೆದ್ರೆ ಓಡೋಗ್ಬಿಡ್ತಾ ಇದ್ರು, ಹಂಗ್ ಮಾಡ್ತಿದ್ರು. ಆಮೇಲೆ ಹಸಿರುದಳ ಹತ್ರ ಹೇಳಿದ್ಮೇಲೆ ಸರಳಾ ಮೇಡಮ್ ಬಂದು ಎಜುಕೇಶನ್ಗೆ ಅವರು ತುಂಬಾ ಮಕ್ಕಳನ್ನ ಹಾಸ್ಟೆಲಲ್ಲಿ ಸೇರಿಸೋದು, ತಂದೆ ತಾಯಿ ಇಲ್ದಿರೋ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿ ಓದಿಸೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾಗ ಅವ್ರ ಹತ್ರ ಹೇಳಿದ್ವಿ, ಈ ಥರ ನಮ್ಮ ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ. ಅವಾಗ ಕೇರ್ ಇಂಡಿಯಾಯಿಂದ ನಮ್ಮ SCG ಗ್ರೂಪ್ ಮಾಡಿಸೋಕ್ಕೆ ಬರ್ತಾಯಿದ್ರು. ಆ SCG ಗ್ರೂಪ್ ಮಾಡಿದಾಗ ಅವ್ರ ಹತ್ರ ಕೂಡ ತಿಳಿಸಿದಾಗ ಅವರೇ ಆ ಸಂಘಟನೆನ ಕರ್ಕೊಂಬಂದು ಈ ಥರ ಟೀಚರ್ ಆಗಿ ಮಾಡಿ ಅಂತ. ಆವಾಗ ಎಲ್ಲ ಗೋಡನ್ ಮಕ್ಕಳು, ವೇಸ್ಟ್ ಸ್ಪೀಕರ್ ಮಕ್ಕಳು ಎಲ್ಲರೂ ಒಂದು 40 ಜನ ಮಕ್ಕಳನ್ನ ಅವರು ಆ ಕಡೆ ಈ ಕಡೆ ಹೋಗಿ ಕರ್ಕೊಂಬರೋಕ್ಕೆ 2 ಅವರ್ ಆಗ್ತಾಯಿತ್ತು. ಓಡೋಗ್ತಾ ಇದ್ರು ಅವ್ರು ನೋಡಿದ ತಕ್ಷಣ, ಹಂಗೆಲ್ಲ ಮಾಡ್ತಾಯಿದ್ರು. ಸೊ ಅವ್ರು ಬಿಟ್ಟು ಹೋಗ್ಬಿಟ್ರು, ಒಂದು 2-3 ತಿಂಗಳು ಮಾಡಿ ಬಿಟ್ಬಿಟ್ರು. ಅವಾಗ ಮತ್ತೆ ಮಕ್ಕಳು ಅದೇ ಆಡೋದು ಮಾಡಿತು. ಅವಾಗ ನಾನು ಹಸಿರುದಳದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಮ್ಮ ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ ಅಂದಾಗ ಈ ತರ ಒಂದು ಪ್ಲಾನ್ ಮಾಡಿದ್ವಿ. ಇಲ್ಲಿ ಹೋದಂತ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಇದೆ. ಅದರಲ್ಲೂ ಡೇ ಟು ಡೇ ಚೇಂಜಸ್ ಇದೆ ಸರ್. ಈಗ ಒಂದಿನ ಚಿತ್ರಾನ್ನ ಆಗ್ಬೋದು, ಆಮೇಲೆ ಅವ್ರಿಗೆ ಒಂದಿನ ಹೋಗ್ಬಿಟ್ಟು ಒಂದಿನ ಮೊಟ್ಟೆ, ಆಮೇಲೆ ಬಿಸ್ಕೆಟ್ಸ್ಗಳಾಗ್ಬೋದು. ಈ ಥರ ಅವ್ರಿಗೆ ಮಧ್ಯಾಹ್ನ ಊಟ, ಬೆಳಿಗ್ಗೆ ಬಂದರೆ ಬಿಸ್ಕೆಟ್ಸು, ಆ ಥರನೂ ಕೊಡ್ತಾ ಇದೀವಿ ಹಸಿರುದಳದಿಂದ. ಸೂಪರ್. ಫಸ್ಟ್ ಹಾಲು ಮೊಟ್ಟೆ ಕೊಡ್ತಾ ಇದ್ವಿ ಸರ್. ಫಸ್ಟ್ ಹಾಲು ಮೊಟ್ಟೆ ಬಂದು ಮೊಟ್ಟೆ ಜಾಸ್ತಿ ಕೊಡಬಾರ್ದು ಅಂತ ಇದು ಮಾಡಿ ಮೊಟ್ಟೆನ ಕಮ್ಮಿ ಮಾಡಿ ಇವಾಗ ಕಡಲೆಕಾಳು, ಅವರೆಕಾಳು, ಅಲಸಂದೆ ಕಾಳು, ಅದನ್ನ ಕಾಳುಗಳನ್ನ ಬೇಯಿಸ್ಬಿಟ್ಟು ಕೊಡ್ತಾರೆ ಸರ್. ಇದು ಕ್ಲಾತ್ ಸಗ್ರಿಗೇಟ್ ಮಾಡಿದ್ವಿ, ಮೊನ್ನೆಲ್ಲ ಮಳೆ ಬಂತಲ್ಲ, ಇವಾಗ ಇದನ್ನ ಕಳಿಸ್ಬೇಕು. ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಜೋಡಿಸಿ. ಸೊ ಬಟ್ಟೆ ಬಂದ್ರೆ ಏನ್ ಮಾಡ್ತೀರಿ ಸರ್? ಬಟ್ಟೆ ಬಂದಾಗ ಫಸ್ಟ್ ಡ್ರೈ ವೇಸ್ಟ್ ಅಲ್ಲಿ ಮಿಕ್ಸ್ ಬರುತ್ತೆ, ಮಿಕ್ಸ್ ಆಗ್ತಾ ಇದ್ರು. ಆಮೇಲೆ ನಾವೇನ್ ಮಾಡಿದ್ವಿ, ಹಸಿರುದಳ ಕಡೆಯಿಂದ ಪಾಂಪ್ಲೆಟ್ ರೆಡಿ ಮಾಡಿ ಅವೇರ್ನೆಸ್ ಕೊಡೋದಕ್ಕೆ ಶುರು ಮಾಡಿದ್ವಿ. ಯಾಕಂದ್ರೆ ಬಟ್ಟೆ ಬಂದು ಡ್ರೈ ವೇಸ್ಟ್ ಅಲ್ಲಿ ಹಾಕಿದಾಗ ಅದರಲ್ಲಿ ಎಣ್ಣೆ ಕವರ್ ಹಾಕಿರ್ತಾರೆ, ಹಾಲ್ ಪ್ಯಾಕೆಟ್ ಹಾಕಿರ್ತಾರೆ, ಫುಡ್ ಬಾಕ್ಸ್ ಹಾಕಿರ್ತಾರೆ, ಜ್ಯೂಸ್ ಹಾಕಿರ್ತಾರೆ. ಅದು ಸ್ಪ್ರೆಡ್ ಆಗುತ್ತೆ, ಬಟ್ಟೆಗೆ ಒದ್ದೆ ಆದಾಗ ಸ್ಮೆಲ್ ಬಂದ್ಬಿಡುತ್ತೆ. ಅದನ್ನ ನಾವು ರೀಸೈಕ್ಲಿಂಗ್ ವರೆಗೂ ತಲುಪ್ಸಕ್ಕಾಗಲ್ಲ ಅಂದ್ಬಿಟ್ಟು ಅವೇರ್ನೆಸ್ ಕೊಡ್ತೀವಿ. ಇವಾಗ ಏನ್ ಮಾಡ್ತಾರೆ, ಕೆಲವೊಬ್ರು ಜಾಸ್ತಿ ಬಟ್ಟೆ ಇದೆ ಅವರಲ್ಲಿ ಒಂದು ಮೂಟೆ ಕಟ್ಕೊಡ್ತಾರೆ, ಇಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಬಿಡ್ತಾರೆ. ಆ ಥರ ಸಪ್ರೇಟ್ ಆಗಿ ಡ್ರೈವರ್ ಕೈಗೆ ಇದು ಬಟ್ಟೆ ಬಾ ಅಂತ ಕೊಡ್ತಾರೆ. ಅದನ್ನ ನಾವಿಲ್ಲಿ ಡ್ರೈ ವೇಸ್ಟ್ ಅಲ್ಲಿ ಬರೋದನ್ನ ಸಪ್ರೇಟ್ ಆಗಿ ಫಸ್ಟ್ ಬಟ್ಟೆ ತೆಗಿತೀವಿ. ಆ ಬಟ್ಟೆನ ನಮ್ಮ ಸ್ಟಾಪ್ ಅಲ್ಲಿ ಸಗ್ರಿಗೇಷನ್ ಮಾಡ್ಬೇಕಾದ್ರೆ ಬಟ್ಟೆನ ಕಟ್ಟಿ
ಕಟ್ಟಿ ಇಲ್ಲಿ ತಂದು ಆ ಥರ ಗಂಟು ಹಾಕ್ಬಿಡ್ತಾರೆ. ಅದನ್ನು ಓಪನ್ ಮಾಡಿ ಫಸ್ಟು ನಾವು ಅಂಡರ್ವೇರು ಯಾವುದು ತುಂಬ ಗಲೀಜಿದೆ ಇನ್ಫೆಕ್ಷನ್ ಆಗೋಂಥ ಬಟ್ಟೆನ ನಾವು ಫಸ್ಟು ತೆಗೆದು ಸೈಡ್ಗೆ ಹಾಕ್ಬಿಡ್ತೀವಿ. ಸೈಡ್ಗೆ ಹಾಕ್ಬಿಟ್ಟು ಮಿಕ್ಕಿದಿರೋ ಬಟ್ಟೆನ ಚೆಕ್ ಮಾಡ್ತೀವಿ, ಇದು ರೀಯೂಸ್ ಮಾಡ್ಬೋದಾ ಇಲ್ಲ ರೀಸೈಕ್ಲಿಂಗ್ ಕಳಿಸ್ಬೋದಾ ಅಂತ ಚೆಕ್ ಮಾಡ್ತೀವಿ. ಚೆನ್ನಾಗಿ ಶರ್ಟು ಪ್ಯಾಂಟು ಟಿ ಶರ್ಟು ಇದನ್ನೆಲ್ಲ ಸಪ್ರೇಟಾಗಿ ಇಕ್ತೀವಿ. ಅದು ಬಂದು ರೀಯೂಸ್ ಮಾಡೋದಕ್ಕೆ ಮತ್ತು ಡ್ರೈಕ್ಲಿಂಗ್ ಕೊಟ್ಟು ಮಾರ್ಕೆಟಿಗೆ ಫುಟ್ಪಾತ್ ಮೇಲೆ ಸೇಲ್ ಮಾಡೋದಕ್ಕೆ ಮಾರ್ಕೆಟಿಂಗಿಗೆ ಕೊಡ್ತೀವಿ. ಮಿಕ್ಕಿದು ಬಂದ್ಬಿಟ್ಟು ಅದರ್ಸ್ ಸಪ್ರೇಟ್ ಮಾಡ್ತೀವಿ, ಕಲರ್ ವೈಸ್ ಸಪ್ರೇಟ್ ಮಾಡ್ತೀವಿ. ಮತ್ತೆ ಕಲರ್ ವೈಸಲ್ಲಿ ಕಮ್ಮಿ ಅಂದ್ರೂ ಕೂಡ 20-25 ಕ್ಯಾಟಗಿರಿ ಮಾಡ್ತೀವಿ. ಅಂದರೆ ಕಲರ್ ವೈಸು ಬ್ಲ್ಯಾಕು, ಬ್ಲೂ, ನೆವಿ ಬ್ಲೂ, ಡಾರ್ಕ್ ಬ್ಲೂ, ಪಿಂಕ್, ಡಾರ್ಕ್ ಪಿಂಕು, ಬೇಬಿ ಪಿಂಕು, ರೆಡ್, ಆರೆಂಜು, ಯೆಲ್ಲೋ, ಆ ಥರ ಸುಮಾರು 30 ಕಲರ್ ವೈಸ್ ಮಾಡ್ತೀವಿ. ಕಲರ್ ವೈಸ್ ಮಾಡಿ ಅದನ್ನ ಹರಿಯಾಣಗೆ ಕಳಿಸ್ತೀವಿ. ಹರಿಯಾಣಗೆ ಏನಕ್ಕೆ ಕಳಿಸ್ತೀವಿ ಅಂದ್ರೆ ಅದರಲ್ಲಿ ದಾರವನ್ನ ಉತ್ಪತ್ತಿ ಮಾಡ್ತಾರೆ, ಮತ್ತೆ ದಾರ ತೆಗಿತಾರೆ. ಆ ದಾರ ಮತ್ತೆ ಸ್ಟಿಚಸ್ಗೆ ರೀಸೈಕ್ಲಿಂಗ್ ದಾರ ಆಗುತ್ತೆ. ಇದೆಲ್ಲ ಅದರ್ಸ್ ಪ್ಯಾಕ್ ಮಾಡಿ ಇಕ್ಕಿದೀವಿ. ಇದು ಬಂದ್ಬಿಟ್ಟು ಮತ್ತೆ ಅವರು ಹೌದು ಸರ್, ಈ ತರ ಪ್ರಿಂಟೆಡ್ ಇದೆಲ್ಲ ಬಂದು ಅದರ್ಸ್ ಆಗುತ್ತೆ. ದಾರ ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಡಬಲ್ ದಾರ, ಟ್ರಿಬಲ್ ದಾರ ಬಂದಿರುತ್ತೆ. ಅದರಿಂದ ಇದೇನ್ ಮಾಡುತ್ತೆ ಅಂದ್ರೆ ಅವರು ಚಿಂದಿ ತರ ಮಾಡಿ ಮ್ಯಾಟ್ಗಳು, ಈ ತರ ಮ್ಯಾಟ್ ರೆಡಿ ಆಗ್ಬೋದು, ಆ ಥರ ರೀಸೈಕ್ಲಿಂಗ್ ಕಾರ್ಪೆಟ್ ಆ ಥರ ಎಲ್ಲ ರೆಡಿ ಆಗುತ್ತೆ ಸರ್. ಅಲ್ಲಿಗೆ ಕಳಿಸ್ಬೋದು. ಫಸ್ಟ್ ಇದೆಲ್ಲ ಲ್ಯಾಂಡ್ ಫಿಲ್ಡ್ಗೆ ಹೋಗ್ತಾ ಇತ್ತು. ಇವಾಗ ಎಷ್ಟೋ ಈ 1 ವರ್ಷದಲ್ಲಿ ನಮ್ಮ ಹಸಿರುದಲ ಕಡೆಯಿಂದ 100 ಟನ್ ನಾವು ಹೋದ ವರ್ಷ 2023 ಜನವರಿಯಿಂದ ಡಿಸೆಂಬರ್ವರೆಗೂ 100 ಟನ್ ನಾವು ಲ್ಯಾಂಡ್ ಫಿಲ್ಡ್ಗೆ ಹೋಗೋದನ್ನ ತಡೆಗಟ್ಟಿದ್ವಿ. ರೀಸೈಕಲ್ ಮಾಡಿದಿರಿ? ಹೌದು, ಬಟ್ಟೆ, ಬರೀ ಬಟ್ಟೆ ಮಾತ್ರ, ಬರೀ 1 ವರ್ಷದಲ್ಲಿ. ನೀವು ಒಬ್ಬರೇ? ಹಸಿರುದಳ ಕಡೆಯಿಂದ ನಾವು ಒಂದು 6-7 ವಾರ್ಡ್ ಮಾಡಿದ್ವಿ. ಸ್ಟಾರ್ಟಿಂಗ್ ಇದು ಸ್ಯಾಂಪಲ್ ನೋಡೋಣ ಅಂತ ಲ್ಯಾಂಡ್ ಫಿಲ್ ಕಳಿಸ್ದಿರಾ ಕವರ್ ಮಾಡಿ 100 ಟನ್ ವರೆಗೂ ನಾವು ರೀಸೈಕ್ಲಿಂಗ್ ಕಳಿಸಿದೀವಿ. ನೋಡಿ, ಒಂದೇ NGO ಒಂದೇ ವರ್ಷದಲ್ಲಿ ಅಷ್ಟು ಮಾಡಿದೆ. ಭಾರತ ಎಷ್ಟು ಬೆಳೀಬಹುದು ಸರ್. ನಮ್ಮ ಒಂದು ಇಂಡಿಯಾದಲ್ಲಿ 6 ಜನರೇಷನ್ಗೆ ಆಗಷ್ಟು ಬಟ್ಟೆ ಇದೆ ಭೂಮಿ ಮೇಲೆ. ಇದನ್ನ ಮಾಡ್ತಾನೆ ಇದೀವಿ, ಹಾಕಂತಾನೆ ಇದೀವಿ. ಇರೋ ಬಟ್ಟೆ ಸಾಲ ನಮ್ಗೆ. ಇವಾಗ ಎಷ್ಟೋ ಜನ ನಮ್ಗೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ನನಗೆ ಕಾಲ್ ಮಾಡ್ತಾರೆ, ನಮ್ಮ ಮನೇಲಿ ಓಲ್ಡ್ ಬಟ್ಟೆ ಇದೆ ಬಂದು ತಗೊಂಡೋಗಿ ಅಂತ. ಮೊನ್ನೆ ಕೋಸಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಒಬ್ರು ಸೈಡ್ಗೆ ಬಟ್ಟೆ ವಾಶ್ ಮಾಡಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ರು, ಬಂದು ತಗೊಂಡೋಗಿ ಅಂತ. ಅವ್ರ ಪಾಪ 32 kg ಕ್ಲಾತನ್ನು ಕೊಟ್ಟರು, ಬಟ್ಟೆನ ಕೊಟ್ಟರು. ಆ ಥರ ಬಟ್ಟೆ ಕೊಟ್ಟಾಗ ಲ್ಯಾಂಡ್ ಫಿಲ್ಗೆ ಹೋಗೋದು ನಾವು ಸರ್, ಇದು ನಮ್ಮ ಸಿಟಿಜನ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಮಾಡ್ತಾರಂಥ ಕೆಲಸ ನಮ್ಮ ದೇಶನ ಕಾಪಾಡ್ಕೊಳಕ್ಕೋಸ್ಕರ. ಲ್ಯಾಂಡ್ ಫಿಲ್ಗೆ ಹಾಕಿದರೆ ಏನಾಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಲ್ಯಾಂಡ್ ಫಿಲ್ಗೆ ಆಗೋದ್ರಿಂದ ಅದು ಭೂಮಿ, ನೀರು, ಯಾಕಂದ್ರೆ ಭೂಮಿಯಲ್ಲೇ ನೀರು ಉತ್ಪತ್ತಿ ಆಗೋದು. ಈ ಕಚರಾದಲ್ಲಿ ಅದು ನೀರು ಉತ್ಪತ್ತಿ ಆದರೆ ಅದೆಷ್ಟು ಮಾತ್ರ ಪ್ಯೂರ್ ಇರುತ್ತೆ ನೀರು ಹೇಳಿ. ಇವಾಗ ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಂಡು ಸಪ್ರೇಟಾಗಿ ಕಾಲ್ಗಳು ಮಾಡಿ ಕೊಡ್ತಾ ಇದ್ದಾರೆ ಬಟ್ಟೆನ ತಗೊಂಡೋಗಿ ಅಂತ. ಒಬ್ರು ವೈಟ್ ಫೀಲ್ಡಲ್ಲಿ ಇದ್ದಾರೆ, ಅವರು ಇಲ್ಲಿಂದ ನನಗೆ 10 ಕಿಲೋಮೀಟರ್ ಆಗುತ್ತೆ. ಬಟ್ ಅವರೇ ಒಂದು ಬ್ಯಾಗ್ ಇಟ್ಟರು ಕೂಡ ನಾವು ಯಾರಿಗೂ ಕೊಡಲ್ಲ, ನಿಮಗೆ ಕೊಡ್ಬೇಕು ಅನ್ನೋ ಥರ ಕಾಲ್ ಮಾಡಿ ಕೊಡ್ತಾರೆ. ಎಷ್ಟೋ ಜನ ಆ ಥರ ಎಲೆಕ್ಟ್ರಾನ್ ಸಿಟಿಯಿಂದ ಇಲ್ಲಿಗೆ ಎತ್ಕೊಂಬಂದು ಕೊಟ್ಟು ಹೋಗ್ತಾರೆ, ಅವರೇ ಕಾರ್ ಹಾಕೊಂಬಂದು ತಂದು ಕೊಟ್ಟೋಗ್ತಾರೆ. ಆ ಥರ ಎಲ್ಲ ಸಿಟಿಜನ್ನು ತುಂಬ ಬದಲಾಗ್ತಾ ಇದ್ದಾರೆ. ಅವ್ರಿಗೂ ಅರ್ಥ ಆಗಿದೆ ಎನ್ವೈರ್ಮೆಂಟ್ ಏನಾಗ್ತಿದೆ ಇವಾಗ ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬ ಬದಲಾಗಿದ್ದಾರೆ. ಆ ಥರ ಎಲ್ಲರೂ ಬದಲಾಗಬೇಕು ಅನ್ನೋದೇ ಒಂದು. ಬನ್ನಿ ಅಲ್ಲಾಚೆ ಬನ್ನಿ. ಏನು ಗಾಡಿ ಮೇಡಮ್ ಇದು? ಸರ್, ಇದು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ಕೊಂಬರೋಕ್ಕೆ ಕೇರ್ಪುರಂ ಗಾಡಿದು ಬೆಳಗ್ಗೆ 6 ಗಂಟೆಗೆ ಹೋಗುತ್ತೆ ಗಾಡಿ. ಸ್ಕ್ಯಾನ್ ಆದಮೇಲೆ ಹೋಗಿ ಮನೆ ಕಸನ ತಗೊಂಬರುತ್ತೆ. ಅವ್ರಿಗೆ ಒಂದು ಗಾಡಿಗೆ ಇವತ್ತು ಈ ಬ್ಲಾಕ್ ಅಂತ ಕೊಟ್ಟಿರ್ತೀವಿ, ಆ ಬ್ಲಾಕ್ ಅಲ್ಲಿ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಲೆಕ್ಷನ್ ಆಗಿದೆ? ಹೌದು ಸರ್, ಬೆಳಗ್ಗೆ ಹೋಗಿರ್ತಾರೆ. ಅರ್ಲಿ ಮಾರ್ನಿಂಗ್. ಹೌದು ಸರ್. ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಜಮೀರ್. ಥ್ಯಾಂಕ್ ಯು ಜಮೀರ್. ಬಾಯ್. ಸೊ ಇದು ತುಂಬ್ಕೊಂಬಂದವ್ರು ಈಗ? ಹೌದು ಸರ್. ಈಗ ಅದರಲ್ಲಿ ಡ್ರೈ ಎಲ್ಲ A to Z ಇದೆ, ಎಲ್ಲ ಮಿಕ್ಸ್ ಇರುತ್ತೆ. ಈಗ ಬರೀ ಡ್ರೈ ಇರುತ್ತೆ, ಡ್ರೈ ಓನ್ಲಿ. ಓಕೆ. ಈ ವೆಟ್ ವೇಸ್ಟ್ ಏನಾಗ್ತಾ ಇದೆ ಸರ್? ವೆಟ್ ವೇಸ್ಟ್ ಸಪರೇಟ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅದು ಕಾಂಪೋಸ್ಟ್ ಮಾಡ್ತಾ ಇರ್ತಾರೆ ಸರ್. ಗೊಬ್ಬರ ಮಾಡ್ತಾರಾ? ಹೌದು ಸರ್. ಯಾರು ಇವರು? ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಸರ್. ಸ್ಕೂಲ್ನವರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ಬಿಡ್ತದು. ಗುಡ್ ಮಾರ್ನಿಂಗ್ ಸರ್. ಕ್ಯಾ ನಾಮ್ ತುಮಾರಾ? ಅದ್ದುರಿ ಸರ್. How are you sir? I am fine. How are you? Fine. Shake hand. Thank you sir.
ಜಗತ್ತು ಇಷ್ಟೆಲ್ಲ ಮುಂದುವರೆದಿದೆ ಅಂತ ಮಾತಾಡ್ತಾರೆ, ತುಂಬ ಎಜುಕೇಟೆಡ್ ಅಂತ ಮಾತಾಡ್ತಾರೆ, ದೊಡ್ಡದಾಗ್ತಾ ಇದೆ, ಸೂಪರ್ ಪವರ್ ಇಂಡಿಯಾ ಅಂತೆಲ್ಲ ಮಾತಾಡ್ತಾರೆ. ನಮ್ಮ ಜನಗಿನ್ನು ಕಸ ಸರಿಯಾಗಿ ನಿರ್ವಹಣೆ ಮಾಡೋದೇ ಗೊತ್ತಾಗ್ತಿಲ್ಲ. ವಿಂಗಡಣೆ ಏನು ಹೇಳ್ತೀರಿ ಅವ್ರಿಗೆ? ಖಂಡಿತವಾಗ್ಲೂ ಸರ್, ಯಾಕಂದರೆ ಪೂರ್ತಿಯಾಗಿ ನಾವು ಅರ್ಥ ಮಾಡ್ಕೊಬೇಕು. ನಾವು ಏನು ಅರ್ಥ ಮಾಡ್ಕೊಂತೀವಿ, ನಮ್ಮ ಮನೇಲಿ ಇವತ್ತು ಕ್ಲೀನ್ ಆಯ್ತಾ, ಕಸ ಈಚೆಗೆ ಹಾಕಿದ್ವಾ, ಅಷ್ಟೇ ನಮ್ಮದು ಕ್ಲೀನ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅದು ತುಂಬಾ ತಪ್ಪು. ಯಾಕಂದರೆ ನಾವು ತಗೊಂಡಾಗಿ ಎಲ್ಲೋ ಬಿಸಾಕ್ತೀವಿ, ಆದರೆ ನಾವಿರೋ ಭೂಮಿ ಹಾಳಾಗ್ತಾ ಇದೆ, ನಾವು ಕುಡಿಯೋ ನೀರು ಹಾಳಾಗ್ತಾ ಇದೆ. ಬಟ್ ಅದೆಲ್ಲ ನಾವು ಸ್ವಚ್ಛವಾಗಿ ನಾವು ಮಾಡಬೇಕು ಅಂತಂದರೆ ಫಸ್ಟ್ ನಾವು ಕಲಿಬೇಕು. ಫಸ್ಟ್ ಮನೆಯಿಂದನೇ ಸಗ್ರಿಗೇಷನ್ ಆಗಬೇಕು. ಅದರಿಂದ ಎಷ್ಟೋ ಸಿಟಿಜನ್ಗೆ ನಾನು ಏನು ಹೇಳ್ತೀನಿ ಅಂದರೆ, ಅವ್ರಿಗೆ ಗೊತ್ತಿಲ್ದಿರೋ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಅವರು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು. ಅವ್ರು ದುಡ್ಡು ಕೊಡದೇ ಇರ್ಬೋದು, ಬಟ್ ಅವ್ರು ಕೊಡ್ತಾರಂಥ ವೇಸ್ಟಲ್ಲಿ ಎಷ್ಟೋ ಲಕ್ಷಾಂತರ ಫ್ಯಾಮಿಲಿ ಜೀವನ ಮಾಡ್ತಾ ಇದೆ. ಎಷ್ಟೋ ಎನ್ವೈರ್ಮೆಂಟ್ಗೆ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ, ಲ್ಯಾಂಡ್ ಫಿಲ್ಗೆ ಹೋಗೋದನ್ನ ತಡೀತಾ ಇದ್ದೀವಿ. ಆದರೆ ಪೂರ್ತಿ ಜನ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಎಷ್ಟೋ ಎನ್ವೈರ್ಮೆಂಟ್ ಬದಲಾಗುತ್ತೆ. ಇವಾಗ ನೀವೇ ನೋಡ್ಬೋದು ಸರ್, ಬಿಸಿಲು ಕಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬೇಸಿಗೆ ಆಗ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ ಯಾವಾಗಾದರೂ ನೀವು ನೋಡಿದ್ರೆ ಇಷ್ಟು ಬಿಸಿಲು, ಇಷ್ಟು ಇದು ನೀರು, ಒಂದು ಟ್ಯಾಂಕರ್ ಇವಾಗ 2,000 ರೂಪಾಯಿ ಸರ್ ನೀರಿಗೆ. ಅದು ನಾವು ಇವತ್ತು ಕಾಲ್ ಮಾಡಿದರೆ ಒಂದು ವಾರ ಆಗುತ್ತೆ ನೀರು ಬರೋದಕ್ಕೆ. ಅಷ್ಟು ಒಂದು ನಮ್ಮ ಎನ್ವೈರ್ಮೆಂಟ್ ಹಾಳಾಗಿದೆ ಅಂದರೆ ಕಾರಣ ಏನು? ಪ್ರತಿಯೊಬ್ಬರು ಕಾರಣ. ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಪ್ಲಾಸ್ಟಿಕ್ಕಿಂದ. ಅದನ್ನು ಅಚ್ಚುಕಟ್ಟಾಗಿ ನಾವು ಮನೆಯಲ್ಲಿ ಎಷ್ಟು 1 ನಿಮಿಷ ಕೆಲಸ ಕರೆಕ್ಟಾಗಿ ಸಪ್ರೇಟಾಗಿ ಮನೆಗೆ ನಾವು ಇಟ್ಟು ಗಾಡಿಗಳು ಬಂದಾಗ ನಾವು ಕೊಟ್ಟರೆ ಮುಗೀತು. ಬಟ್ ನಾವು ಬರೀ ನಮ್ಮ ಮನೆ ಮಾತ್ರ ಕ್ಲೀನಾಗಿ ಇಕ್ಕೋಬಾರ್ದು. ನಮ್ಮ ಮನೆ ಕ್ಲೀನಾಗಿರಬೇಕು, ನಮ್ಮ ಊರು ಕ್ಲೀನಾಗಿರಬೇಕು, ನಮ್ಮ ಸಿಟಿ ಕ್ಲೀನಾಗಿರಬೇಕು, ನಾವು ವಾಸ ಮಾಡ್ತಿರೋಂಥ ದೇಶ ಕ್ಲೀನಾಗಿರಬೇಕು. ಪ್ರತಿಯೊಬ್ಬರಲ್ಲೂ ಅದು ಹುಟ್ಟಬೇಕು. ಆವಾಗಲೇ ನಾವು ಈ ವೇಸ್ಟ್ನ ನಿರ್ವಹಣೆ ಯಾವ ಮಟ್ಟಕ್ಕೆ ನಾವು ತರ್ಬೋದೋ ಆ ಮಟ್ಟಕ್ಕೆ ತರ್ಬೋದು. ಅಮ್ಮ, ಈಗ ಈ ಭೂಮಿ ಉಳಿವು ನಾವು ಮನೆಯಲ್ಲಿ ಕಸ ಸಂಗ್ರಹ ಸಪ್ರೇಟಾಗಿ ಮಾಡೋದ್ರಿಂದಲೂ ಶುರು ಆಗುತ್ತೆ. ಖಂಡಿತವಾಗ್ಲೂ ಸರ್. ಯಾಕಂದರೆ ಎಷ್ಟೋ ಇವಾಗ ಕೆಮಿಕಲ್ ಇರುತ್ತೆ, ನಾವು ಯೂಸ್ ಮಾಡಿರ್ತೀವಿ, ಆ ಕೆಮಿಕಲ್ ಮಿಕ್ಸ್ ಆಗುತ್ತೆ, ಭೂಮಿ ಒಳಗಡೆ ಹೋಗುತ್ತೆ. ಆ ಪ್ಲಾಸ್ಟಿಕ್ ಭೂಮಿ ಒಳಗಡೆ ಹೋಗಿರುತ್ತೆ, ಒಂದು ಬಟ್ಟೆ ಭೂಮಿ ಒಳಗಡೆ ಹೋಗಿರುತ್ತೆ, ಅದನ್ನು ಹಂಗೆ ಇದು ಮಾಡ್ತೀವಿ, ಅದರಲ್ಲೇ ಫಿಲ್ಲರ್ ಹಾಕಿರ್ತೀವಿ. ಅದೆಷ್ಟು ಮಾತ್ರ ಪ್ಲಾಸ್ಟಿಕ್ ಒಳಗಡೆ ಟೈಟ್ ಆಗಿರುತ್ತೆ. ಇವಾಗ ಮಳೆ ಬರುತ್ತೆ, ಎಲ್ಲ ಒಡ್ಕೊಂಡೋಗಿ ಕೆರೆಗಳು ತುಂಬುತ್ತೆ. ಕೆರೆಗಳಲ್ಲಿ ನೋಡಿ ಬರೀ ಪ್ಲಾಸ್ಟಿಕ್ಕು ಕವರ್ಗಳು, ಮೋರಿಗಳಲ್ಲಿ ನೋಡಿ ಬರೀ ಪ್ಲಾಸ್ಟಿಕ್ಕು. ಮತ್ತೆ ಮಳೆ ಬಂದಾಗ ನೀರು ಹೋಗಿಲ್ಲ, ಮೋರಿ ಕಟ್ಕೊಂಡ್ಬಿಡ್ತು, ಅಲ್ಲಿ ನೀರು ನಿಂತ್ಕೊಂಡ್ಬಿಡ್ತು. ಇಲ್ಲಿ ಅದು ಕ್ಲೀನ್ ಆಗಿದ್ರೆ ಹೋಗುತ್ತೆ. ಪೂರ್ತಿ ಕಟ್ಕೊಂಡಿದ್ರೆ ಎಲ್ಲಿ ಹೋಗುತ್ತೆ? ಮಳೆಗಾಲ ಬಂದ್ರೆ ಆ ರೋಡ್ ತುಂಬೋಯ್ತು, ಈ ರೋಡ್ ತುಂಬೋಯ್ತು, ಅಲ್ಲಿ ನೀರು ಇಲ್ಲಿ ನೀರು ಅಂತಂದಾಗ ಕರೆಕ್ಟಾಗಿ ಅದಕ್ಕೆ ಹೋಗೋಕೆ ದಾರಿ ಇಲ್ಲ. ಎಷ್ಟು ನಾವು ಅನುಭವಿಸ್ತೀವಿ. ನಮ್ಮ ಮನೆ ಕ್ಲೀನ್ ಇದೆ, ನಾವು ಕರೆಕ್ಟ್ ಆಗಿದ್ದೀವಿ, ನಾವು ಒಳ್ಳೆ ಅಪ್ಪಲ್ಲಿದ್ದೀವಿ, ನಮ್ದೇನಿಲ್ಲ, ನಾವು ಮೇಲೆ 1st ಫ್ಲೋರಲ್ಲಿ ಇದ್ದೀವಿ, 2nd ಫ್ಲೋರಲ್ಲಿ ಇದ್ದೀವಿ. ಆದರೆ ಅನುಭವಿಸ್ತಾರ ನಮ್ಮ ಜನನೇ ಅಲ್ವಾ, ನಮ್ಮ ಭೂಮಿಯಲ್ಲಿರೋರೇ ಅಲ್ವಾ. ಅದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ಸರ್. ಬಟ್ ಮಕ್ಕಳಿಗೆ ಕೂಡ ನಾವು ಸ್ಕೂಲಲ್ಲಿ ಕೂಡ ಈ ತ್ಯಾಜ್ಯ ವಿಂಗಡಣೆ ಬಗ್ಗೆ ಒಂದು ಟ್ಯೂಷನ್ ಥರ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂದ್ರೆ ಮಕ್ಕಳಿಗೆ ಕೂಡ ನಾವು ಇವಾಗಿಂದಾನೇ ಕಳಿಸ್ಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು. ಹೌದು ಸರ್, ಖಂಡಿತವಾಗ್ಲೂ ಇರಲೇಬೇಕು ಸರ್. ನಾವು ವಾಸ ಮಾಡೋದಕ್ಕೆ, ನಾವು ಜೀವನ ಮಾಡೋದಕ್ಕೆ, ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ಇದು ಒಂದು ಭಾಗನೇ. ವೇಸ್ಟು ಒಂದು ಭಾಗನೇ. ಆ ವೇಸ್ಟ್ ಬಗ್ಗೆ ಕೂಡ ಮಕ್ಕಳಿಗೆ ಕೂಡ ಅರಿವು ಮುಟ್ಟಿಸ್ಬೇಕು. ನಾವು ಲೈಫ್ಗೆ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಇವತ್ತು ನಾವು ಕೈಯಲ್ಲಿ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಜನ್ರೇಷನ್ಗೆ ಅದು ಟೆಕ್ನಾಲಜಿ ಮುಖಾಂತರ ಯೂಸ್ ಮಾಡ್ಕೊಬೋದು. ಅವರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕೆಲಸವನ್ನು ಮುಂದುವರಿಬೋದು, ನಮ್ಮ ಸಿಟಿಗಳನ್ನ ಕ್ಲೀನಾಗಿ ಇಟ್ಕೊಬೋದು. ಅವರು ಈ ಪ್ಲಾಸ್ಟಿಕ್ ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ, ನಾವು ಅದು ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ ಸರ್. ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ ಇದೆ, ಬಟ್ ಪೂರ್ತಿ ಪ್ಲಾಸ್ಟಿಕ್ಕು ಹೆಂಡ್ ಕ್ಯಾಪ್ ಹಾಕೋದು ಅಸಾಧ್ಯ. ಆದರೆ ಮನ್ಸು ಮಾಡೋದು ಕಡಿಮೆ ಮಾಡ್ಬೋದು. ಖಂಡಿತವಾಗ್ಲೂ ನಾವೆಲ್ಲರೂ ಮನ್ಸು ಮಾಡಿದ್ರೆ ಕಡಿಮೆ ಮಾಡ್ಬೋದು. ತಗೊಂಬರ್ತೀವಿ, ತಿಂತೀವಿ, ಬಿಸಾಕ್ತಾ ಇದ್ದೀವಿ. ಆ ಬಿಸಾಕೋದನ್ನ ಕಡಿಮೆ ಮಾಡಿ ನಮಗೆ ಒಳ್ಳೆ ಪ್ಲಾಸ್ಟಿಕ್ ಬೇಕು. ಇವಾಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ದೊಡ್ಡ ಪ್ರಾಬ್ಲಮ್ ನಮಗೆ. ಒಂದ್ಸಲ ಬಿಸಾಡ್ತೀವಿ. ಒಂದು 5 ರೂಪಾಯಿಗೂ ಪ್ಯಾಕೆಟೆ, 1 ರೂಪಾಯಿ ಐಟಮ್ಗೂ ಪ್ಯಾಕೆಟೆ, ಒಂದು ಪೆನ್ನಿಗೆ ಇಷ್ಟು ಕವರ್, ಒಂದು ಚಾಕ್ಲೇಟ್ಗೆ ಇಷ್ಟು 2-3 ಕವರ್. ಅದೆಲ್ಲ ಕಡಿಮೆ ಮಾಡಬೇಕು ಸರ್. ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಬಟ್ ನಾನು ಪ್ಲಾಸ್ಟಿಕ್ ಚೀಟಿಗೆ ಔಟ್ ಆಫ್ ಕಂಟ್ರಿಗೆ ಹೋದಾಗ ಇಂಟರ್ನ್ಯಾಷನಲ್ ಅಲ್ಲಿ ಸೈನ್ಸಿಸ್ಟ್ಗಳು ಅದನ್ನು ಚೆಕ್ ಮಾಡಿರೋದು, ಡೆಲಿವರಿ ಆಗಿರೋ ಮಗು ಹೊಟ್ಟೆಲಿ ಪ್ಲಾಸ್ಟಿಕ್ ಇದೆ ಅಂತ ಸೈನ್ಸಿಸ್ಟ್ ಹೇಳಿದಾಗ ನಮ್ಗೆ ಅವಾಗ ಗೊತ್ತಾಗುತ್ತೆ ಪ್ಲಾಸ್ಟಿಕ್ಕಿಂದ ಎಷ್ಟು ಎಫೆಕ್ಟ್ಗಳು ಇದೆ ಅಂತ. ಬಟ್ ನಮ್ಮ ವೇಸ್ಟ್ ಪಿಕ್ಕರ್ ಬಂದ್ಬಿಟ್ಟು 60% ಆದಾಯನ ಪ್ಲಾಸ್ಟಿಕ್ಕಲ್ಲಿ ಬರೋಂಥ ಆದಾಯಲ್ಲಿ ಜೀವನ ಮಾಡ್ತೀರಂಥವ್ರೆ ನಮ್ಮ ವೇಸ್ಟ್ ಪಿಕ್ಕರ್. ಇನ್ನೊಂದು ಗಾಡಿ ಬಂತು. ಯಾವ ರೂಟ್ ಇದು?
ಹಾಂ ಸರ್, ಇದು ಕೇರ್ ಪ್ರೋಮೆ. 4 ವೀಲರ್ ಬಂದು ಅವ್ರದ್ದು ರಿಪೇರಿ ಆಗಿದೆ. ಅವ್ರದ್ದು ಗಾಡಿ ಲೀಸ್ ತಗೊಂಡಿದ್ದೀವಿ. ಅದು ರಿಪೇರಿ ಆಗಿರೋದ್ರಿಂದ ಈ ಗಾಡಿ ತಗೊಂಬಂದು ಕಲೆಕ್ಷನ್ ಮಾಡ್ತಿದ್ದೆ ನೋಡಿ. ಏನು ಇದೆ ಅದ್ರಲ್ಲಿ ಗಡಿಯಾರ ಇದೆ ನೋಡಿ, ದೊಡ್ಡ ಗಡಿಯಾರ ಶೆಲ್ ಹಾಕಿದ್ರೆ ಓಡುತ್ತೆ. ನೀವೆಲ್ಲ ಇಲ್ಲ ಅಂದ್ರೆ ನಾವೆಲ್ಲ ಬದುಕಕ್ಕೆ ಭಯಂಕರ ಕಷ್ಟ. ಸರ್ ನಿಜವಾಗ್ಲೂ ಹೇಳ್ತೀನಿ, ಇದು ವೇಸ್ಟ್ ಪಿಕರ್ ಅನ್ನೋದು ಈ ಕಾಲದಿಂದ ಅಲ್ಲ ಸರ್, ಹಿಂದಿನ ಕಾಲದಿಂದ ಜನರೇಷನ್ ಆಗಿ ಮಾಡ್ಕೊಂಡ್ ಬರ್ತಾ ಇರೋದು. ಬಟ್ ಅವಾಗ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಜನಸಂಖ್ಯೆ ಜಾಸ್ತಿ ಆಯಿತು, ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಯಿತು, ವೇಸ್ಟ್ ಜಾಸ್ತಿ ಆಯಿತು. ಇವಾಗ ಗೊತ್ತಾಗ್ತಾ ಇದೆ ವೇಸ್ಟ್ ಅಂದರೆ ಎಷ್ಟು ಎಫೆಕ್ಟ್ ಇದೆ ಇದರಲ್ಲಿ ಅಂತ. ಬಟ್ ಅವಾಗೆಲ್ಲ ತಗೊಂಬಂದು ಬಿಸಾಕೋರು ಯಾರು ನಾವೆಲ್ಲ ಹಾಯ್ಕೊಂಡು ಹೋಗ್ತಾ ಇದ್ವಿ. ಕೆಲವೊಬ್ಬರು ಪರಂಪರೆಯಾಗಿ ಮಾಡ್ತಾ ಬರೋರು ಇದ್ದಾರೆ ಸರ್ ಈ ಕೆಲಸದಲ್ಲಿ. ಅವಾಗೆಲ್ಲ ಮೂಳೆ ಹಾಯೋರು ಇದ್ದಾರೆ. ಇವಾಗೂ ನಮ್ಮ ಅಕ್ಕ ತಂಗಿಯರು ವೇಸ್ಟ್ ಪಿಕರಲ್ಲಿ ಇದ್ದಾರೆ. ಮೂಳೆ ಹಾಯ್ತಿದ್ರು ಫಸ್ಟು. ಏನು ಮಾಡ್ತಾರೆ ಮೂಳೆ ಇದು? ಸರ್ ಮೂಳೆ ಕೂಡ ಅವಾಗ ತೂಕದ ಲೆಕ್ಕ ಸೇಲ್ ಮಾಡ್ತಿದ್ರು. ಅದರಲ್ಲಿ ಏನು ರೀಸೈಕ್ಲಿಂಗ್ ಆಗ್ತಿತ್ತು ಅಷ್ಟು ಮಾಹಿತಿ ಗೊತ್ತಿಲ್ಲ. ಬಟ್ ಮೂಳೆ ಕೂಡ ಅವಾಗ ರೀಸೈಕ್ಲಿಂಗ್ ಆಗ್ತಾ ಇತ್ತು. ಬಟ್ ಇದು ದೊಡ್ಡ ಉದ್ಯಮ ಖಂಡಿತವಾಗ್ಲೂ ಸರ್. ಇಟ್ಸ್ ಎ ಬಿಗ್ ಬಿಸ್ನೆಸ್. ರಾಮು ನನ್ನ ಹೆಸರು. ಯಾವ ರಾಮು? ನಮ್ಮದು ಆಂಧ್ರ. ಇಲ್ಲಿರೋದು 10 ವರ್ಷ ಆಯಿತು ನಾವು ಬಂದು. ಇದೇ ಕೆಲಸದಲ್ಲಿ 3 ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು. ಏನು ಡ್ಯೂಟಿ ಇದು? ಇದು ಡ್ರೈವೇಸ್ಟು ಏರಿಯಾ ಕಲೆಕ್ಷನ್ ಮಾಡೋದು. ಏರಿಯಾ ಕಲೆಕ್ಷನು. ಸೊ ಯಾವ ಏರಿಯಾ? ನಾವು ಮಾಡೋದು ಬಂದು ಕಾಶಿ ವಿಶ್ವನಾಥ್ ಲೇಔಟು, ಆಮೇಲೆ RMS ಕಾಲನಿ, ಆಮೇಲೆ ಭುವನೇಶ್ವರ್ ಲೇಔಟು, ಬನಶಂಕರಿ ಲೇಔಟು, ಅಜಿತ್ ಲೇಔಟು, ಇವೆಲ್ಲ ಮಾಡ್ತೀವಿ ನಾವು. ಓಕೆ. ಡ್ರೈ ವೇಸ್ಟ್ ಕಲೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಬರೋದು ನಾವು. ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ. ಎದ್ದು 6 ಗಂಟೆಗೆಲ್ಲ ಡ್ಯೂಟಿಗೆ ಬರ್ತೀವಿ. ಪಾಯಿಂಟಿಗೆ ಬಂದು ಸ್ಕ್ಯಾನ್ ಮಾಡಿಕೊಂಡು ಗಾಡಿ, ಆಮೇಲೆ 6:30 7 ಗಂಟೆಗೆಲ್ಲ ಏರಿಯಾಕ್ಕೆ ಹೋಗ್ತೀವಿ. ಆಮೇಲೆ ಏರಿಯಾ ಮಾಡ್ಕೊಂಡು ಇಷ್ಟೊತ್ತಿಗೆಲ್ಲ ಬರ್ತೀವಿ. 10 ಗಂಟೆ 11 ಗಂಟೆ ಆ ಟೈಮಲ್ಲಿ ಆಗುತ್ತೆ. ನಾವು ಅನ್ಲೋಡ್ ಮಾಡಿಕೊಂಡು ಸೈಡ್ಗೆ ಆಗ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ನಾವು ಲೀಸ್ಗೆ ಹಾಕೊಂಡಿರೋದಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ಎಷ್ಟು ದುಡಿತೀವಿ ಮಂತ್ಲಿ? ನಮಗೆ 25,000 30,000 ಗಂಟೆ ದುಡಿತೀವಿ ನಾವು ಒಬ್ಬರು. ಓಕೆ. ಕುಟುಂಬ ಎಲ್ಲ ನೋಡ್ಕೊತಾ ಇದ್ವಿ. ಓಕೆ. ಅಂದರೆ ನಾವು ಒಬ್ಬರು ಮಾತ್ರ. ಅಂದರೆ ಗಾಡಿದು ನಮ್ಮದು ಇಬ್ಬರು ಸೇರಿ ಅದು 30,000 ಗಂಟೆ. ಗಾಡಿ ಪೆಟ್ರೋಲು ಅದೆಲ್ಲ ನಮಗೆ ಆ 30,000ದಲ್ಲೇ ಮೈನಸ್ ಆಗುತ್ತೆ. ಜನ ಸಪ್ರೇಟ್ ಮಾಡಿ ಹಾಕ್ತಾರಾ? ಸಪ್ರೇಟ್ ಮಾಡ್ತಾಯಿದ್ರು ಸರ್. ಪ್ರತಿಯೊಂದು ಮನೆಯೂ ಸಪ್ರೇಟ್ ಮಾಡ್ತಾವ್ರೆ. ಯಾರೋ ಒಬ್ಬರೇ ಅಜ್ಜಿ ಅಂಥವ್ರು, ವಯಸ್ಸಾಗಿರೋರು ಅಂಥವ್ರು ಗೊತ್ತಿರಲ್ಲ, ಅದಕ್ಕೆ ಅವ್ರು ಮಾತ್ರ ಹಾಕಲ್ಲ. ಮಿಕ್ಕಿರೋರೆಲ್ಲ ಕರೆಕ್ಟಾಗಿ ಹಾಕ್ತಾರೆ. ಬೇರೆ ಡ್ಯೂಟಿಗೆ ಹೋಗೋದು, ಇದೇ ಗಾಡಿ ಬೇರೆ ಕಡೆ ಓಡಿಸ್ಬೋದಲ್ಲ? 10 ಗಂಟೆ 11 ಗಂಟೆಗೆ ಮೇಲೆ ಮನೆಗೆ ಹೋಗ್ತೀವ, ಇಲ್ಲ 12 ಗಂಟೆ ಆದರೂ ಮನೆಗೆ ಹೋಗ್ತೀವಿ. ಹೋದ ತಕ್ಷಣ ಐರನ್ ಅಂಗಡಿ ಇದೆ ನಮ್ಮದು. ಅದರಲ್ಲಿ ಸಾಯಂಕಾಲ ಗಂಟೆ ಐರನ್ ಮಾಡ್ತೀವಿ. ಆ ಥರ ಅಲ್ಲಿ ದುಡಿತೀವಿ. 400 ರೂಪಾಯಿ 300 ರೂಪಾಯಿ ಆ ಥರ 500 ರೂಪಾಯಿ ದುಡಿಬೋದು ಒಂದು ಸಲ. ನಂಗೆ ಹೆಂಡತಿ ಮಕ್ಕಳಿದ್ದಾರೆ, 2 ಮಕ್ಕಳು. ಅವ್ರು ನೋಡ್ಕೊಳ್ಳೋದು ಈ ಥರ ಅಷ್ಟೇ. ಥ್ಯಾಂಕ್ ಯು ಸರ್. ಹೋಗ ಹಾಸಿಗೆ ಬಂದ್ಬಿಟ್ಟಿದೆ ಒಂದು. ಏನು ತಮ್ಮ ಹೆಸರು? ಜಮೀರ್ ಪಾಷಾ. ಯಾವ ಊರು? ಇದೆ ಕೇರ್ ಪ್ರೋಮ್ ದೇವಚಂದ್ರ. ಈ ಗಾಡಿ ನಿಮ್ದ? ಗಾಡಿ ನಮ್ಮದು ಸ್ವಂತ? ಸ್ವಂತ ಗಾಡಿ. ಏನು ಡ್ಯೂಟಿ ಮಾಡ್ತೀರಾ? ಇದು ನಾವು ಮನೆಗೆ ಹೋಗಿ ಡ್ರೈ ವೇಸ್ಟ್ ಕಲೆಕ್ಷನ್ ಮಾಡ್ತೀವಿ. ಯಾವ ಏರಿಯಾ ಕಲೆಕ್ಟ್ ಮಾಡ್ಕೊಂಡ್ರಿ? ಇದು VB ಲೆವೆಟ್ಟು. VB ಲೆವೆಟ್? ಇಲ್ಲೇ ಪಕ್ಕದಲ್ಲಿರೋದು. VB ಲೆವೆಟ್ ಕಲೆಕ್ಷನ್ ಮಾಡಿರೋದು. ಎಷ್ಟು ಗಂಟೆಗೆ ಹೋಗಿದ್ರಿ? ಇದು ಬೆಳಗ್ಗೆ 7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. 7ರಿಂದ 9 10 11 ಗಂಟೆವರೆಗೂ ಡ್ಯೂಟಿ ಮುಗ್ದೋಗುತ್ತೆ. ಆಮೇಲೆ ಬಂದ್ಬಿಟ್ಟು ಅದೇ ಮಾಲ್ ಆಯೋದು ಸಾಲ್ಟ್ರಿಂಗ್ ಮಾಡೋದು ಇರುತ್ತಲ್ಲ, ಅದನ್ನು ನೋಡ್ತೀವಿ. ನೀವು ಸಾರ್ಟಿಂಗ್ ಮಾಡ್ತೀರಾ? ಇಲ್ಲ, ಸಾಲ್ಟ್ರಿಂಗ್ ಇವ್ರು ಮಾಡ್ತಾರೆ. ಬರೀ ನಾವು ನೋಡ್ಕೊಂಡು ಇದು ಮಾಡ್ಕೊಂಡಿರ್ತೀವಿ. ಈಗ ಇಲ್ಲಿ ತಂದು ಅನ್ಲೋಡ್ ಮಾಡಿ ಹೋಗ್ಬಿಡೋದು? ಅನ್ಲೋಡ್ ಮಾಡಿಬಿಟ್ಟು ಹೋಗ್ತೀವಿ. ಸೊ ಒಂದು ಏರಿಯಾಯಿಂದ ನೀವು ಒಣ ಕಸ ಕಲೆಕ್ಟ್ ಮಾಡ್ತೀರಲ್ಲ, ಅದು ಈ ಥರ ಬಂದು ಇಲ್ಲಿ ಡಂಪ್ ಆಗುತ್ತೆ? ಜಂಪ್ ಆಗುತ್ತೆ. ಓಕೆ, ನೈಸ್. ಹಸಿ ಕಸ ಹಾಕಿದ್ರೆ ತೊಗೊಳ್ಳೋಲ್ಲ ನೀವು ಗಾಡಿಗೆ? ಇಲ್ಲ, ತೊಗೊಳ್ಳಲ್ಲ. ಮಿಕ್ಸ್ ಇದ್ರೆ ತೊಗೊಳ್ಳಲ್ಲ. ಅವ್ರಿಗೆ ಹೇಳ್ತೀವಿ ನಾವು ಸಪ್ರೇಟಾಗಿ ಮಾಡಿಕೊಡ್ಬೇಕಂತ. ಅವ್ರಿಗೆ ಹೇಳಿದ್ರೆ ಅವರು ಆಮೇಲೆ ಮತ್ತೆ ನೆಕ್ಸ್ಟ್ ಟೈಮು ಸಪ್ರೇಟ್ ಮಾಡಿ ಸ್ಯಾಕ್ರಿಫಿಕೇಷನ್ ಕೊಡ್ತಾರೆ. ಓಕೆ. ಇದು ನಿಮಗೆ ಕಾಯಿಲೆ ಗೀಲೆ ಬರಲ್ವಾ? ಇಲ್ಲ ಸರ್, ನಾವು ಸುಮಾರು ಅಂದರೆ ಒಂದು 7-8 ವರ್ಷದಿಂದ ಮಾಡ್ತಿದ್ದೀವಿ. ಇನ್ನವರೆಗೂ ಆ ಥರ ಏನಾಗಿಲ್ಲ. ನಾವು ಕೈಗೆ ಗ್ಲವ್ಸ್ ಹಾಕಿ ಮಾಸ್ಕ್ ಹಾಕಿ ಹೆಲ್ಪರ್ ಎಲ್ಲ ಇಲ್ಲೇ ಇದ್ದು ಮಾಡ್ತಾರೆ. ಆ ಥರ ಕಾಯಿಲೆ ಗೀಲೆ ಏನು ಇನ್ನವರೆಗೂ ಇದಾಗಿಲ್ಲ. क्या नाम सर? अब्दुल मुतालिक. ओके. क्या काम करते हैं आप? ये काम कर रहा है कसरा का. हाँ, कसरा का. ओके. ये अभी अनलोड कर रहे हैं? हाँ, अनलोड कर रहा है. करने के बाद क्या करते हैं आप? वो सेटिंग करना पड़ता है. सॉर्टिंग? ओके. सेटिंग, माल सेटिंग करता है. हाँ, वो मैडम? वो भी करता है. कौन है वो? मेरा बीबी है. वाइफ. आपका बच्चे? बच्चा है, घर में 1 है, इधर 2 है. अरे नहीं, कहाँ आप कहाँ गा कि? आसाम से आप भी? बहुत मेहनत ज़रूरत पड़ता है. बहुत मेहनत करना पड़ता है. फिर भी इधर पानी का दिक्कत है. पानी नहीं? पानी फोन करता तो 15 दिन महीना चला जाता है. ओ, वैसा होता. पानी नहीं है, बहुत पानी का प्रॉब्लम है. हाँ, प्रॉब्लम है.
ಅದೇ ಬಿಸಿಲು ಕಾಲ ಅಲ್ಲ, ಅದಕ್ಕೆ ಇಲ್ಲಿ ಯಾವುದೋ ನೀರು ಬರಲ್ಲ ಇಲ್ಲಿ ನಲ್ಲಿಂದ. ಅದು ಟ್ಯಾಕ್ಟ್ರ್ ತರಿಸಿ ಪ್ರೈವೇಟಿಂದ ಹಾಕೊಳ್ಬೇಕಷ್ಟೇ. ಅದು ಟ್ಯಾಕ್ಟ್ರ್ಗಳು ಬರೋಕ್ಕೆ ಸ್ವಲ್ಪ ಈ ಬಿಸಿಲು ಕಾಲದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀರುಗಳು ಜಾಸ್ತಿ ಇಲ್ಲ. ಇವರಿಗೆ ಸ್ವಲ್ಪ ಸ್ನಾನ ಮಾಡೋಕ್ಕೆ ಇದು ಮಾಡೋಕ್ಕೆ ಸ್ವಲ್ಪ ನೀರ್ದು ಕಷ್ಟ ಆಗ್ತಾ ಇರೋದು. ಕುಡಿಯೋಕ್ಕೆ ಬಿಸ್ಲರಿ ವಾಟರ್ ತೊಗೊಂಡು ಬಂದಿರ್ತಾರೆ. ಅಬ್ದುಲ್ ಭಾई ये क्या है? ये दिखाओ आपका। ये हाँ ये क्या? ये मूल ये मूल। हाँ ये ಮೂಲೆ. हाँ ಅವ್ರ ಭಾಷೆಯಲ್ಲಿ ಮುಳ್ಳು ಅಂತ ಹೇಳೋದು. ಸೊ ಏನಣ್ಣ ಇದು ಇದು ಸನ್ಕೆ ಅವ್ರಿಗೆ ಸಂಖ್ಯೆ ಅವರು ಸೂಪ್ ಇರುತ್ತೆ, ಮಾಮೂಲಿ ಸನ್ಕೆಲ್ ಆಗಲ್ಲ ಅದು. ಮಾಮೂಲಿ ಸಂಖ್ಯೆ ಎಲ್ಲ ಇದಾದ್ರೆ ಸಿಗುತ್ತೆ ಕರೆಕ್ಟಾಗಿ. ಕರೆಕ್ಟಾಗಿ ಸಿಗುತ್ತೆ. आप जूते क्या पहने हैं दिखाओ? जूता पहनते हैं तो आदत पड़ गया ना, करते करते। शू नहीं है आपको? शू है, शू तो है। तो आपको ग्लास की कुछ डाला तो? मैं देख के अनलोडिंग कर रहा क्योंकि बियर बॉटल है कोक। हाँ इसलिए देख के अनलोडिंग कर रहा है। शू है वो गरम है ना, हीट है ना, काम कर। ಇವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗಿದೆ ಕೆಲಸ ಮಾಡೋದ್ರಲ್ಲಿ. ಅವ್ರು ಸ್ವಲ್ಪ ಹುಷಾರಾಗಿ ನೋಡ್ಬಿಟ್ಟು ಮಾಡ್ತಾರೆ. ಇನ್ನೇನಂದ್ರೆ ಬಿಸಿಲು ಜಾಸ್ತಿ ಇದೆಯಲ್ಲ, ಬಿಸಿಲಲ್ಲಿ ಅವ್ರಿಗೆ इधर अब जंपिंग कर दिया ना, मैं डर गया था। क्यों? ये अंदर बहुत कांच है, ग्लास शीशा है, ग्लास पीस हो शीशे का बॉटल। तो मैं जाता तो कुछ भी नहीं होता, दूसरा आदमी जाता तो काट जाता। सो जस्ट मिस ना वो। थैंक यू भाई अब्दुल भाई, अम्मा थैंक यू, ಥ್ಯಾಂಕ್ಸ್ ಜಮೀರ್. ಥ್ಯಾಂಕ್ಸ್. ಒಳ್ಳೆ ಕೆಲಸ ಮಾಡ್ತೀರಾ. ಅಯ್ಯಪ್ಪ ಹಬ್ಬ ಭಯಂಕರ ಕಷ್ಟಪ್ಪ ಇದು ಕೆಲಸ. ಒಬ್ಬ ವ್ಯಕ್ತಿಯಿಂದ ಒಂದು ಗ್ರಾಮ, ಒಂದು ಗ್ರಾಮದಿಂದ ಒಂದು ನಾಡು, ಒಂದು ನಾಡಿನಿಂದ ಒಂದು ದೇಶ ಅಂತನ್ನುವ ಕಾನ್ಸೆಪ್ಟನ್ನ ನಾವೆಲ್ಲ ಕೇಳಿರ್ತೀವಿ. ಅಂದರೆ ಮೈಕ್ರೋ ಟು ಮ್ಯಾಕ್ರೋ ಅಂತ. ಅಂದರೆ ಒಬ್ಬ ವ್ಯಕ್ತಿ ನಾನು ಒಬ್ಬ ತಪ್ಪು ಮಾಡಿಬಿಟ್ರೆ ಏನಾಗೋಯ್ತು, ಉಳಿದವರೆಲ್ಲ ಸರಿ ಮಾಡ್ತಾರಲ್ಲ ಅಂತ ಒಂದು ಕಥೆ ಕೂಡ ಇದೆ. ಒಂದು ಊರಿನ ಒಬ್ಬ ಮುಖಸ್ಥ ಅಥವಾ ಒಬ್ಬ ರಾಜ ಪರೀಕ್ಷೆ ಮಾಡೋಣ ನಮ್ಮ ಜನನ ಅಂತ ಅಂದ್ಬಿಟ್ಟು ಎಲ್ಲರೂ ನಾಳೆ ನನಗೆ ಹಾಲಿನ ಅಭಿಷೇಕ ಮಾಡಬೇಕು, ಒಂದು ಡ್ರಮ್ಮಲ್ಲಿ ತಂದು ಹಾಲು ಹಾಕಿ ಅಂತ. ಆ ಊರಿನ ಜನ ಎಲ್ಲ ಏನು ಮಾಡಿದ್ರಂತೆ, ಎಲ್ಲ ಹಾಲು ಹಾಕ್ತಾರೆ, ನಾನು ಒಬ್ಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂತ ತೊಗೊಂಡೋಗಿ ಒಬ್ಬ ನೀರು ಹಾಕಿದಂತೆ. ಮಾರದಿನ ಹೋಗಿ ತೆಗೆದು ನೋಡ್ರೆ ಬರೀ ನೀರೇ ಇತ್ತಂತೆ. ಅಂದರೆ ಎಲ್ಲರೂ ಹಾಗೆ, ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ, ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಎಲ್ಲ ಇಡೀ ಊರೇ ನೀರು ಹಾಕ್ಬಿಟ್ರು ಅದು ಪೂರ್ತಿ ಹಾಲಿರ್ಬೇಕಾದ ಜಾಗದಲ್ಲಿ ಬರೀ ನೀರೇ ಇತ್ತಂತೆ. ಅದೇ ಥರ ಈ ಕಥೆ ಯಾಕೆ ಹೇಳಿದೆ ಅಂತಂದರೆ, ನಾನೊಬ್ಬ ತೊಗೊಂಡೋಗಿ ಒಂದು ಕವರ್ ರೋಡಲ್ಲಿ ಬಿಸಾಕಿದ್ರೆ ಏನಾಗೋಯ್ತು, ಇನ್ನು ಉಳಿದವರೆಲ್ಲ ಸರಿ ಆಗ್ತಾರಲ್ಲ ಅಂತ ಅಂದ್ಕೊಂಡು ಇಡೀ ಊರೇ ಹಂಗೆ ಯೋಚನೆ ಮಾಡಿ, ಇಡೀ ದೇಶನೇ ಹಂಗೆ ಯೋಚನೆ ಮಾಡಿಕೊಂಡು ಕಸ ಇವತ್ತು ನಾವು ಗಮನಿಸ್ತೀವಿ. ನಾವು ಚಂದ್ರಲೋಕಕ್ಕೆ ರಾಕೆಟ್ ಬಿಡ್ತೀವಿ, ಮಂಗಳನ ಅಂಗಳದಲ್ಲಿ ಹೋಗಿ ಕಾಲಿಡ್ತೀವಿ, ಅಥವಾ ಇನ್ನೊಂದು ಏನೇನೋ ದೊಡ್ಡ ಮಾತಾಡ್ತೀವಿ. ಆದರೆ ನಾವು ಬಹಳ ಮೂಲಭೂತವಾಗಿ ಒಂದು ಕಸವನ್ನು ಹಸಿ ಕಸ, ಒಣ ಕಸ ಅಂತ ವಿಂಗಡಣೆ ಮಾಡಿ ಅದನ್ನು ಮನೆ ಹತ್ರ ಬರುವಂಥ ಕಸದ ಗಾಡಿಯವ್ರಿಗೆ ಕೊಡುವುದರಲ್ಲಿ ನಾವು ಅನೇಕರು ಸೋಲ್ತಾ ಇದ್ದೀವಿ. ವಿದ್ಯಾವಂತರೇ ಅದ್ರಲ್ಲಿ ಹೆಚ್ಚಿನ ಜನ ಇದ್ದಾರೆ ಅಂತ ಅನ್ನೋದು ದುರ್ದೈವ. ಹಾಗಾಗಿ ಅದು ಆಗೋದು ಬೇಡ. ನಾವು ಕಸವನ್ನು ಮೈಕ್ರೋ ಲೆವೆಲಿಂದ ವ್ಯಕ್ತಿಗತವಾಗಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಮನೆ ಮುಂದೆ ಬರೋರು ತೊಗೊಳಪ್ಪ ಅಂತ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಬಹುಶಃ ಇನ್ನು ಮಾಡಬೇಕಾಗಿಲ್ಲ. ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಂಡು ಆ ಪ್ರಕಾರ ನಡೆದುಬಿಟ್ರೆ ಅದೇ ದೊಡ್ಡ ದೇಶ ಸೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಉಳಿದಂತೆ ನಮ್ಮ ಇಂದುಮತಿ ಅಕ್ಕ, ಈ ಅಕ್ಕನ ಬದುಕು ಎಷ್ಟು ರೋಚಕವಾದ ಹೋರಾಟದ ಬದುಕು. ಕಷ್ಟಪಟ್ಟು ಎಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾದಂಥ ಹೆಂಗಸು, ತನ್ನ ಮಕ್ಕಳ ಆರೋಗ್ಯಕ್ಕಾಗಿ 70 ಲಕ್ಷ ಸಾಲ ಮಾಡಿದ ಒಬ್ಬಳು ಹೆಣ್ಣುಮಗಳು 20-22ನೇ ವಯಸ್ಸಿಗೆ ಗಂಡನ ಕಳ್ಕೊಂಡು ಹೋರಾಟ ಮಾಡಿ ಈ ಬದುಕು ಕಟ್ಟಿ ಬಂದಿದ್ದಾರಲ್ಲ, ಇದು ಕೂಡ ಒಂದು ದೊಡ್ಡ ಆದರ್ಶ ಅಂತ ಅನ್ಕೋತೀನಿ. ಉಳಿದಂತೆ ನಮಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿ ಬರಲಿ, ಬದ್ಧತೆ ಬರಲಿ ಅಂತ ಕೇಳಿಕೊಂಡು ಹಸಿರು ದಳ ತಂಡಕ್ಕೂ ಶುಭವಾಗಲಿ. ಭಾಳ ಒಳ್ಳೆಯ ಲಾಭರಹಿತವಾದ ಸಂಸ್ಥೆ NGO ಕೆಲಸ ಮಾಡ್ತದೆ. ಆರೋಗ್ಯ, ಶಿಕ್ಷಣ ಇತ್ಯಾದಿ ಒಳ್ಳೆಯದಾಗಲಿ, ಅಲ್ಲಿ ಎಲ್ಲ ಹಿರಿಯರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಒಂದು ಕಸ ನಾವು ಮಿಕ್ಸ್ ಮಾಡಿ ಕೇರ್ಲೆಸ್ಸಾಗಿ ಎಸೆಯುವ ಮುನ್ನ, ಕಸ ಅಂತ ತುಚ್ಛವಾಗಿ ಕಾಣುವ ಮುನ್ನ ನಾವು ಯೋಚನೆ ಮಾಡಬೇಕಾಗಿರೋದು ಆ ಕಸದ ಹಿಂದೆ ಲಕ್ಷಾಂತರ ಜನರ ಬದುಕಿದೆ, ಲಕ್ಷಾಂತರ ಜನರ ಅಳಿವು ಉಳಿವಿನ ಪ್ರಶ್ನೆ ಇದೆ. ಕಸ ವಿಂಗಡಿಸೋಣ, ಒಳ್ಳೆ ಪ್ರಜೆಗಳಾಗೋಣ. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.